ಈ ಕೃತಿ ಒಳಗಡೆ ಗಾಂಧಿವಾದ ಒಂದು ತಾತ್ವಿಕ ಚರ್ಚೆಯಾಗಿ ಬರ್ತದೆ. ಅದರ ಸೋಲು ಗೆಲುವು ಎಲ್ಲ ಈ ಕೃತಿ ಒಳಗಡೆ ಭಾಳ ಸೂಕ್ಷ್ಮವಾಗಿ ಕುಂವಿ ಅನಾವರಣ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ಕುಂವಿಯವರ ಮಾತುಗಳಲ್ಲೇ ನಾನು ಆಡಬಹುದಾದ ಅಧ್ಯಕ್ಷ ಭಾಷಣದ ಎಲ್ಲ ವಿಷಯಗಳು ಇದ್ದದ್ರಿಂದ ನನ್ನ ಕೆಲಸ ಹಗುರಾಗಿದೆ. ನನಗೆ ಇವತ್ತು ಈ ಸಭೆ ಒಳಗಡೆ ಅಧ್ಯಕ್ಷತೆ ವಹಿಸೋದಿದೆಯಲ್ಲ ಸ್ವಲ್ಪ ಮುಜುಗರ. ಯಾಕೆಂತಂದರೆ ನನ್ನ ಗುರುಗಳಾದಂಥ ಡಾಕ್ಟರ್ ಬಸವರಾಜ್ ಕಲ್ಗುಡಿಯವರು, ನಮ್ಮ ಮೇಷ್ಟ್ರು, ಅವರು ಈ ಪುಸ್ತಕವನ್ನು ಕುರಿತು ಮಾತಾಡಿದ್ದಾರೆ. ನನಗಿಂತಲೂ ಹಿರಿಯರ ವಿದ್ವಾಂಸರು ಆದಂಥ ಪುರುಷೋತ್ತಮ ಬಿಳಿಮಲೆಯವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇವರೆಲ್ಲರಿಗಿಂತಲೂ ಚಿಕ್ಕವನಾದ ನಾನು ಅಧ್ಯಕ್ಷತೆ ವಹಿಸೋದು ಮುಜುಗರ ಸಾರ್ ಅಂತ ನಾನು ಹೇಳಿಬಿಟ್ಟೆ. ನನಗೆ ಮೊದಲು ಅವರು ಅಧ್ಯಕ್ಷತೆ ವಹಿಸಬೇಕು ಅಂತ ಕರೆದಿರಲಿಲ್ಲ. ಪುಸ್ತಕ ಬಿಡುಗಡೆ ಇದೆ, ಬರಬೇಕು ಅಂದು. ಕುಂವಿ ಪುಸ್ತಕ ಅಲ್ವಾ, ನನ್ನ ತುಂಬ ಪ್ರಿಯವಾದ ಲೇಖಕ. ತುಂಬ ಚಿಕ್ಕ ವಯಸ್ಸಿನಿಂದಲೂ ನಾವು ಕುಂವಿಯವ್ರನ್ನ ಓದ್ಕೊಂಡು ಬಂದಿದ್ದೀವಿ. ಆಮೇಲೆ ಕುಂವಿ ಕರೀತಾರೆ ಅನ್ನುವಂಥದ್ದೇ ಒಂದು ಭಾಳ ದೊಡ್ಡ ಸಂಭ್ರಮದ ವಿಷಯ. ಹಾಗಾಗಿ ಬರ್ತೀನಿ ಸರ್ ಅಂತೇಳಿದ್ದೆ. ಆದರೆ ಇನ್ವಿಟೇಷನ್ ಬಂದಾಗ ನೋಡಿದಾಗ ನನ್ನನ್ನು ಅಧ್ಯಕ್ಷತೆಗೆ ಹಾಕಿದ್ದಾರೆ ಮತ್ತು ನಮ್ಮ ಗುರುಗಳನ್ನು ಪುಸ್ತಕ ಪರಿಚಯಕ್ಕೆ ಹಾಕಿದ್ದಾರೆ. ಇದು ಕ್ರಮ ಏನೋ ಹೇಳ್ತಾರನ್ನ, ಕ್ರಮ ವಿಕ್ರಮ ಅಂತನೋ ಏನೋ ಕ್ರಮವನ್ನು ತಪ್ಪಿರೋ ಅಂಥದ್ದು ಅಂತ ಆಗುತ್ತೆ. ಇರಲಿ, ಪರವಾಗಿಲ್ಲ. ನನಗದು ಸಂತೋಷವೂ ಹೌದು. ಯಾಕೆಂದರೆ ಗುರುಗಳ ಜೊತೆಯಲ್ಲಿ ಕೂತ್ಕೊಳ್ಳುವಂಥದ್ದು ಕೂಡ ಒಂದು ಸೌಭಾಗ್ಯ. ಈ ಪುಸ್ತಕದ ಪ್ರಾರಂಭದಲ್ಲೇ ಕುಂವಿ ಒಂದು ಸಣ್ಣ 4 ಸಾಲಿನ ಒಂದು ಸಂಗತಿಯನ್ನು ಬರೀತಾರೆ. ಒಂದು ಗಲೀಜು ಜಾನಪದ ಕಥೆ ಅಂಥೇಳಿ. ಒಮ್ಮೆ ಹಂದಿಗಳ ಸಂಸಾರ ಊರ ಹೊರಗಿನ ಬಯಲಲ್ಲಿ ಮೃಷ್ಟಾನ್ನ ಭೋಜನ ಮಾಡುತ್ತಿದ್ದವು. ಆಗ ತುಂಟ ಮರಿಯೊಂದು, ನಾವು ಮನುಷ್ಯರ ಮಲವನ್ನು ತಿನ್ನುವಂತೆ ಮನುಷ್ಯರು ಹಂದಿಗಳ ಮಲವನ್ನು ತಿನ್ನುವರೇನು ಎಂದು ಕೇಳಿತಂತೆ. ಅದರಿಂದ ಕೋಪಗೊಂಡ ತಾಯಿ ಹಂದಿ, ಊಟ ಮಾಡುವಾಗ ಹಾಗೆಲ್ಲ ಗಲೀಜು ಮಾತನಾಡಬೇಡ ಎಂದು ಗದರಿಸಿತಂತೆ. ನೋಡಿ, ಯಾರಿಗೆ ಯಾವುದು ಸರಿ, ಇನ್ಯಾರಿಗೆ ಇನ್ಯಾವುದು ತಪ್ಪು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಡಿಗರದ್ದು ಒಂದು ಮಾತಿದೆಯಲ್ಲ, ಸಿಂಬಳದ ಹುಳುವಿಗೂ ಇರಬೇಕು ತುಂಬು ಬಾಳಿನ ನಂಬಿಕೆ ಅಂಥೇಳಿ. ಸಿಂಬಳದ ಹುಳುವಿಗೂ ಇರಬೇಕು ತುಂಬು ಬಾಳಿನ ನಂಬಿಕೆ. ನಮಗೆ ಪರಮಾನ್ನವೇ ಶ್ರೇಷ್ಠ ಅಂತ ಅಂದ್ಕೊಂಡ್ರೆ ಹಂದಿಗಳಿಗೆ ಮತ್ತಿನ್ಯಾವುದೋ ಒಂದು ಶ್ರೇಷ್ಠ ಅಂತಾಗಿರುತ್ತೆ. ಇಲ್ಲಿ ಇಡೀ ಕಾದಂಬರಿಯ ಸೂಕ್ಷ್ಮ ಇದೆಯಲ್ಲ, ಇದನ್ನು ಓದಿದರೆ ನೀವು ಬೆವ್ತು ಹೋಗ್ತೀರಿ. ಮತ್ತು ಅಸಹ್ಯ ಆಗುತ್ತೆ ಅಂತಲ್ಲ, ಅಥವಾ ನಮಗೆ ಇಲ್ಲಿವರೆಗೂ ಕಲ್ಪಿಸಿಕೊಳ್ಳೋಕ್ಕಾಗ್ದಲೇ ಇರುವಂಥ ಒಂದು ಜಗತ್ತಿನ ಅನುಭವ ಆಗುತ್ತೆ. ಇದು ನಾನು ಅಂದ್ಕೊಂಡಿದ್ದೆ ಇವರು ಇಮ್ಯಾಜಿನ್ ಮಾಡಿ ಬರೆದಿದ್ದಾರೆ ಅಂತ. ಆದರೆ ಈಗ ನಮ್ಮ ಏಸಪ್ಪನವರು, ಆಮೇಲೆ ಯಾರು ಆಂಜನಪ್ಪನವರು ಮಾತಾಡಿದ ಮೇಲೆ ಗೊತ್ತಾಯಿತು, ಈ ಕಾದಂಬರಿಯ ಪಾತ್ರಗಳಲ್ಲಿ ಕೆಲವರು ಇಲ್ಲೂ ಇದ್ದಾರೆ ಅಂತ. ಬಸವಲಿಂಗಪ್ಪನವ್ರನ್ನ ನಾವು ಯಾಕಾಗಿ ನೆನಪಿಸ್ಕೋಬೇಕು ಅಂತಂದರೆ, ಇಂಥ ಒಂದು ಕೆಟ್ಟ ಇದನ್ನು ನಿವಾರಣೆ ಮಾಡಿದ್ರಲ್ಲ, ಮಲ ಹೊರುವ ಪದ್ಧತಿಯನ್ನು, ಅದಕ್ಕೆ ಬಸವಲಿಂಗಪ್ಪ ಅವ್ರನ್ನ ನೆನೆಸ್ಕೋಬೇಕು. ನಾನೂ ಕಂಡಿದ್ದೀನಿ ಇದನ್ನು. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಸುಮಾರು 6-7ನೇ ತರಗತಿಯಲ್ಲಿದ್ದಾಗ ಗುಬ್ಬಿಯಲ್ಲಿ ಮಲ ಹೊರುವ ಪದ್ಧತಿ ಇತ್ತು. ಅಲ್ಲೊಬ್ಬ ಗಂಗಣ್ಣ ಅಂತನೋ ಏನೋ ಆತನ ಹೆಸರು, ಒಂದು ಕಾಕಿ ಚಡ್ಡಿ ಮತ್ತು ಕಾಕಿ ಅಂಗಿ ಹಾಕ್ಕೊಂಡು ಒಂದು ಬುಟ್ಟಿ ಒಳಗಡೆ, ಆತ ಬುಟ್ಟಿ ತರ್ತಾ ಇರಲಿಲ್ಲ ಸದ್ಯ. ಆತ ಏನು ಅಂತಂದರೆ ಈ ಸೀಮೆಣ್ಣೆ ಟಿನ್ ಬರೋದಲ್ಲ, ಆ ಸೀಮೆಣ್ಣೆ ಟಿನ್ಗೆ ಬಾಳೆ ಎಲೆ ಎಲ್ಲ ಹಾಕ್ಕೊಂಡು ಬಂದು ಇದನ್ನೆಲ್ಲ ಬಳ್ಕೊಂಡು ಹಾಕ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗೋನು. ಸೊ ಆತನಿಗೆ ಆ ಥರದ್ದೇನು ಈ ಬಿದಿರಿನ ಬುಟ್ಟಿಯಿಂದ ಇಳಿತಾ ಇತ್ತಲ್ಲ, ಆ ರೋಸು ಆತನಿಗೆ ಇರ್ತಾ ಇರಲಿಲ್ಲ. ಹಾಗಾಗಿ ನಾವೆಲ್ಲ ಅನುಭವಿಸಿದ್ದೇವೆ. ಒಂದು ಕಾಲದಲ್ಲಿ 40-50 ವರ್ಷಗಳ ಹಿಂದೆ ಇದೆಲ್ಲ ಕಂಡಿರೋದು. ನೋಡಿ, ಯಾವುದು ನಮಗೆ ತುಂಬ ಅಗತ್ಯವೋ ಅದು ಎಷ್ಟು ಅಸಹ್ಯವೂ ಆಗಿರ್ತದೆ ಅನ್ನೋದಕ್ಕೆ.
ನಾವು ಊಟ ಮಾಡೋದನ್ನ ಎಷ್ಟು ಸಂಭ್ರಮದಿಂದ ಮಾಡ್ತೀವಿ ಸಂತೋಷ ಪಡ್ತೀವಿ. ಅಥವಾ ಮಲ ವಿಸರ್ಜನೆ ಇದೆಯಲ್ಲ, ಅದು ನಮಗೆ ಸಂಭ್ರಮವೇ. ವಿಸರ್ಜನೆ ಮಾಡದೇ ಇದ್ದರೆ ಭಾಳ ಕಷ್ಟ. ಏನಾದರೂ ದೇಹದಿಂದ ಹೊರಗಡೆ ಹೋಗ್ತಾ ಇರಬೇಕು. ಮಲವೋ, ಮೂತ್ರವೋ, ವೀರ್ಯವೋ ಯಾವುದೋ ಒಂದು ವಿಸರ್ಜನೆ ಆದಷ್ಟು ಮನುಷ್ಯನಿಗೆ ಸಂತೋಷ ಆಗುತ್ತೆ. ಆದರೆ ಆ ವಿಸರ್ಜನೆಯಲ್ಲಿರುವ ವಿಸರ್ಜನೆಗಳನ್ನು ಅಸಹ್ಯವನ್ನಾಗಿ ಮಾಡಿಕೊಳ್ಳುವಂಥ ಮನಸ್ಥಿತಿ ಇದೆಯಲ್ಲ, ಅದು ತಪ್ಪಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಬೇರೆಯವ್ರ ಮೇಲೆ ಒರೆಸೋದು, ನಾನು ಮಾಡಿದ ಅಸಹ್ಯಗಳನ್ನು ಬೇರೆಯವ್ರ ಮೇಲೆ ಒರೆಸೋದು, ಈ ಕೃತಿ ಒಳಗಡೆ ಗಾಂಧಿವಾದ ಒಂದು ತಾತ್ವಿಕ ಚರ್ಚೆಯಾಗಿ ಬರ್ತದೆ. ಅದರ ಸೋಲು ಗೆಲುವು ಎಲ್ಲ ಈ ಕೃತಿ ಒಳಗಡೆ ಭಾಳ ಸೂಕ್ಷ್ಮವಾಗಿ ಕುಂವಿ ಅನಾವರಣ ಮಾಡ್ತಾ ಹೋಗ್ತಾರೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಗಾಂಧಿ ಎಷ್ಟು ಮುಖ್ಯ ಅಂಥೇಳಿ. ಮನುಷ್ಯ ತನ್ನ ಮಲವನ್ನು ತಾನೇ ಸ್ವಚ್ಛಗೊಳಿಸಬೇಕು ಅನ್ನುವಂಥ ಒಂದು ತಾತ್ವಿಕತೆ ಇದೆಯಲ್ಲ, ಅದು ಗಾಂಧಿ ತೋರಿಸಿದ್ದು. ಬೇರೆಯವರಿಗೆ ಅದನ್ನು ವಹಿಸೋ ಬದಲಿಗೆ ತಮ್ಮ ಕೆಲಸವನ್ನು ತಾವೇ ಮಾಡ್ಕೋಬೇಕು ಅನ್ನುವಂಥ ಒಂದು ತಾತ್ವಿಕತೆಯನ್ನು, ಆ ಜವಾಬ್ದಾರಿಯನ್ನು ಗಾಂಧಿ ತೋರಿಸ್ಕೊಟ್ಟಿದ್ದು. ಇವತ್ತು ಗಾಂಧಿ ನಮ್ಮ ಕಣ್ಣೆದುರುಗಡೆ ಅಪ್ರಸ್ತುತ ಆಗ್ತಾಯಿದ್ದಾರೆ. ಇಡೀ ಕಾದಂಬರಿ ಲ್ಯಾಟರೀನಾ ನೋಡಿ, ಅದು ಸಾಂಕೇತಿಕ. ಅವರು ಹೇಳಿದ್ದಾರೆ ಲೆಟ್ರಿನ್ ಅಂದ್ಬಿಡ್ಬೋದಾಗಿತ್ತು. ಭಾಷೆಯನ್ನು ಕುಮ್ಮಿ ಹೇಗೆಲ್ಲ ಬಳಸ್ತಾರೆ ಅನ್ನೋದಕ್ಕೆ ಲ್ಯಾಟರೀನಾ ಮಾಡ್ತಾರೆ. ಲ್ಯಾಟರೀನಾ ಮಾಡೋದ್ರ ಮೂಲಕ ಅದಕ್ಕೆ ತಟ್ಟಬಹುದಾದ ಅಪಾಯದಿಂದ ಹೊರಗಡೆ ತರುವಂಥ ಕೆಲಸವನ್ನು ಭಾಷಿಕ ಅಪಾಯದಿಂದ, ಸಾಮಾಜಿಕ ಅಪಾಯದಿಂದ ಮತ್ತು ಸಂವೇದನೆಯ ಅಪಾಯದಿಂದ ಹೊರಗಡೆ ತರೋದಕ್ಕೆ ಪ್ರಯತ್ನವನ್ನು ಕುಂವಿ ಈ ಕಾದಂಬರಿ ಒಳಗಡೆ ಮಾಡ್ತಾ ಹೋಗ್ತಾರೆ. ಒಂದು ರೀತಿಯಲ್ಲಿ ಕುಂವಿ ಈ ಕಾದಂಬರಿಯನ್ನು ಮತ್ತು ಅವ್ರು ಯಾವುದೇ ಅವ್ರದ್ದೆಲ್ಲ ಬರೆದಿರೋದು ಹೆಚ್ಚು ಕಡಿಮೆ ಬೃಹತ್ ಕಾದಂಬರಿ, ಶಾಮಣ್ಣ ಇರ್ಬೋದು, ಅರಮನೆ ಎಲ್ಲ ಬೃಹತ್ ಕಾದಂಬರಿಗಳೇ. ಈ ಕಾದಂಬರಿಗಳ ಮೂಲಕ ಅವರೊಬ್ಬ ಗದ್ಯ ಕವಿ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಅವರಲ್ಲಿ ಒಬ್ಬ ನಿಜವಾದ ಕವಿ ಇದ್ದಾನೆ. ಅವರು ಬಳಸುವ ಭಾಷೆಯ ಕಾರಣಕ್ಕಾಗಿ, ಅವರು ಕಟ್ಟಿಕೊಡುವ ಚಿತ್ರಗಳ ಕಾರಣಕ್ಕಾಗಿ ಅವರೊಬ್ಬ ಗದ್ಯ ಕವಿ ಅನ್ನುವಂಥದ್ದನ್ನು ಇದ್ರ ಮೂಲಕ ನಮಗೆ ತೋರಿಸ್ಕೊಡ್ತಾ ಇದೆ. ಆಮೇಲೆ ಈ ಕಾದಂಬರಿ ಒಳಗಡೆ ಬರಬಹುದಾದಂಥ ಒಂದು ವಿಚಾರ ಯಾವುದು ಅಂತಂದರೆ, ಅವರು ಪ್ರಸ್ತಾಪ ಮಾಡಿದ್ರು, ಅವನೊಬ್ಬ ಶೆಟ್ಟಿ ಎಲ್ಲೋ ಊಟ ಮಾಡೋದು ಮತ್ತು ಇನ್ನೆಲ್ಲೋ ಬಂದು ಮಲ ವಿಸರ್ಜನೆ ಮಾಡೋದು. ಅವನ್ನ ಲ್ಯಾಟ್ರಿನ್ ಒಳಗಡೆ ಹೋದಾಗ ಚಿಲಕ ಹಾಕಿ ಬೀಗ ಹಾಕಿ ಹಸ್ಬಿಟ್ಟು ಹೊರಟೋಗೋದು. ಆ ಮೂಲಕ ಎಲ್ಲಿ ನಾನು ಎಲ್ಲರ ಕೈಲಿ ಬಯಸ್ಕೋಬೇಕು ಅಂತ ಇದ್ದಂಥ ವ್ಯಕ್ತಿಗೆ ಎಲ್ಲರೂ ಪ್ರಶಂಸೆ. ಅಲ್ಲಿರುವ ಅಜ್ಜಿದೀರೆ, ನಿಂಗಮ್ಮಜ್ಜಿ, ಸಿದ್ದಮ್ಮಜ್ಜಿ ಎಲ್ಲ ಅಜ್ಜಿದೀರೆ ಇದ್ದಾರಲ್ಲ, ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು. ನನಗೆ ಅವರು ಹೀರೋಯಿನ್ಗಳಾಗಿ ಕಾಣಿಸ್ತಾರೆ. ಅವರು ಹೀರೋಯಿನ್ಗಳಾಗಿ. ನಿಜವಾದ ಹೀರೋಯಿನ್ ಯಾರು ಅಂದರೆ ಮನುಷ್ಯರೇ ಅಲ್ಲ. ಅಲ್ಲಿ ಒಂದು ಆ ಮಣಕ, ಸಿನ್ನೂರಿ ಎನ್ನುವ ಮಣಕ, ಇನ್ನೊಂದು ಚೌಡ ಅನ್ನುವ ಹಂದಿ, ಅವರಿಬ್ಬರು ಅವೆರಡು ಲವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಕೋಣ ಬಂದು ಸಿನ್ನೂರಿಯ ಮೇಲೆ ಹತ್ತಕ್ಕೆ ಬಂದರೆ ಅದು ಬೇಡ, ವೈಕ ಅಂತ ಬಡ್ಕೊಳ್ತಾ ಇರ್ತದೆ. ಈ ಅಜ್ಜಿದಿರಿಗೆ ತುಂಬ ಪ್ರೀತಿಯಿಂದ ಆ ಮಣಕವನ್ನು ಸಾಕಿರ್ತಾರೆ. ಇದು ಗಬ್ಬಾಗ್ಬಿಟ್ರೆ ನಮ್ಗೆ ಲಾಭ ಅಲ್ವಾ, ಕರು ಹಾಕಲಿ ಅಂತ ಕಾಯ್ತಾ ಇರ್ತಾರೆ. ಆದರೆ ಇದು ಸ್ವಲ್ಪ ಇದು ಕಡಿಮೆ ಮಾಡಿ ಎಸಿ. ಆದರೆ ಕೋಣವನ್ನು ಕರ್ಕೊಂಬಂದು ಒಂದು ರೀತಿ ಕಾದಂಬರಿಯಲ್ಲಿ ಹೇಗಿದೆ ಅಂತಂದರೆ, ಆ ಮಣಕ ದಿನ ಅಜ್ಜಿದಿರು ಹೋಗಿ ಅದರ ಮರ್ಮಾಂಗವನ್ನು ಮೂಸಿ ನೋಡೋದು. ಮರ್ಮಾಂಗವನ್ನು ಮೂಸಿ ನೋಡಿ ಇದು ಪ್ರಾಯಿಗೆ ಬಂದಿದೆಯೋ ಇಲ್ವಾ, ಬೆದೆಗೆ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು. ಅದು ಬೆದೆಗೆ ಬಂದಿದೆ ಅಂತ ಗೊತ್ತಾದಾಗ ಏನಾದರೂ ಮಾಡಿ ಇದಕ್ಕೊಂದು ಕೋಣನ್ನು ಕೊಡಿಸ್ಬೇಕು ಅಂತೇಳಿ ಇದು ಮಾಡಿದಾಗ ಅಲ್ಲೊಂದು ಮಜಬೂತಾದ ಕೋಣ ಬರುತ್ತೆ. ಅದನ್ನು ನೋಡಿ ಈ ಸಿನ್ನೂರಿ ಮಣಕ ಹೆದರ್ಕೊಂಬಿಡುತ್ತೆ, ಇಂಥದ್ದು ಬಂದ್ಬಿಟ್ಟೈತಲ್ಲ ಅಂಥೇಳಿ. ಅದರ ಲವ್ವರು ಚೌಡ ಹಂದಿ. ಅದಕ್ಕೂ ಒಂದು ಪ್ರೇಮ ಸಂಬಂಧ, ಕಾಮ ಸಂಬಂಧ ಎಲ್ಲ ಇರ್ತವೆ. ಇದು ಯಾವಾಗ ಬಡ್ಕೊಳ್ಳುತ್ತೋ ಅದೆಂಥ ಸೆನ್ಸಿಬಲ್ ಆದಂಥ ಒಂದು ಹಂದಿ ಅಂತಂದರೆ, ಅದು ಓಡ್ ಬಂದು ಈ ಕೋಣ ಮೇಲೆ ಹತ್ತಿರುತ್ತಲ್ಲ ಅದಕ್ಕೆ ಗುದ್ದಿದಾಗ ಕೋಣ ಸತ್ನೋ ಕೆಟ್ಟನೋ ಅಂತ ಅಲ್ಲಿಂದ ಓಡೋಗುತ್ತೆ. ಮನುಷ್ಯರು ಮಾತ್ರ ಪಾತ್ರಗಳಾಗಲ್ಲ. ನಮ್ಮ ಗುರುಗಳು ಕಲ್ಗುಡಿಯವರು ಹೇಳಿದ್ರಲ್ಲ, ಅನಿಮಲ್ ಫಂಡ್. ಇದರೊಳಗಡೆ ಹೇಗೆ ನಮ್ಮ ಲಕ್ಷ್ಮೀಪತಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಲಕ್ಷ್ಮೀಪತಿ ಸೊಂದಲಿಗೆರೆಯವರು. ಹೇಗೆ ಪ್ರಾಣಿಗಳ ಲೋಕವೇ ಒಂದು ವಿಶಿಷ್ಟ ಲೋಕ ಅನ್ನುವಂಥದ್ದು,
ಒಂದು ಚಾಪ್ಟ್ರಲ್ಲಂತೂ ಸಂಪೂರ್ಣವಾಗಿ ಅದನ್ನು ಕುಮ್ಮಿಯವರು ಬರಿತಾ ಹೋಗ್ತಾರೆ. ಆಮೇಲೆ ಈ ಥರದ ಕತೆಗಳಿಗೆ ನಮ್ಮಲ್ಲಿ ಅಪರೂಪವೇ ಇಲ್ಲವೇ ಇಲ್ಲ. ಆದರೆ ಒಂದು ಕತೆ ಮಾತ್ರ ಕುಮ್ಮಿಯೋದು ಓದ್ತಾ ಇರಬೇಕಾದ್ರೆ ನನಗೆ ನೆನಪಾಗಿದ್ದು ದಯಾಗಂಗನಘಟ್ಟ ಅವರ ಉಪ್ಪಚ್ಚಿ ಮುಳ್ಳು ಅಂತೇಳಿ. ಅದು ಇಷ್ಟು ಇದಿಲ್ಲ, ಅಲ್ಲಿ ಕಕ್ಕಸ್ಸಿಗೆ ಹೋಗುವ ಹಳ್ಳಿಗಾಡಿನ ಹೆಂಗಸರು ಅನುಭವಿಸುವ ಯಾತನೆಗಳಿದಾವಲ್ಲ, ಆ ಕತ್ಲಲ್ಲಿ ಹೋಗೋದು, ನೀರು ಹಿಡ್ಕೊಂಡು ಹೋಗೋದು, ಯಾರಾದರೂ ಬಂದರೆ ಸಡನ್ನಾಗಿ ಎದ್ದು ನಿಂತು ಸೀರೆ ಕೆಳಗೆ ಬಿಡೋದು, ಯಾರು ಬಂದು ನೋಡ್ಬಿಡ್ತಾರೋ ಅಂತ ಆತಂಕ ಪಡೋದು, ಈ ಥರದ ಚಿತ್ರಗಳನ್ನು ದಯಾಗಂಗನಘಟ್ಟ ಅವರ ಉಪ್ಪಚ್ಚಿ ಮುಳ್ಳು ಕಥೆಯಲ್ಲಿ ಓದೋಕ್ಕೆ ಸಾಧ್ಯ ಇದೆ. ಆಮೇಲೆ ಅದು ಒಂದು ಭಾಗ ಆದರೆ ಇದು ವಿಸ್ತಾರವಾಗಿ ಹಲವಾರು ಘಟನೆಗಳು. ಇದು ಇವತ್ತಿನ ಈ ದೇಶದ ರಾಜಕೀಯ ಚಿತ್ರಣ, ನಮ್ಮ ಜನರ ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಪತ್ರಿಕೋದ್ಯಮ ಇವೆಲ್ಲದರ ಪರಿಸ್ಥಿತಿ ಹೆಂಗೆ ಹಳ್ಳ ಹಿಡಿದಿದ್ದಾವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಈ ಕಾದಂಬರಿ ಇವೆಲ್ಲವನ್ನು ಹೇಳ್ತಾ ಇದೆ, ಭಾಳ ಸಾಂಕೇತಿಕವಾಗಿ ಹೇಳುತ್ತೆ. ಗೊತ್ತಾಗ್ತದೆ ನಮಗೆ, ಇದೇ ಇರ್ಬೋದು, ಇದಕ್ಕೆ ಪ್ರಧಾನಮಂತ್ರಿ ಅಂದರೆ ಯಾರಿರ್ಬೋದು, ಮತ್ತಾರೋ ಒಬ್ಬ ಪತ್ರಕರ್ತ ಅಂದರೆ ಯಾರಿರ್ಬೋದು, ಒಬ್ಬ ಶೌಚೇಶ್ವರ ಸ್ವಾಮಿ ಅಂತಂದರೆ ಯಾರಿರ್ಬೋದು ಅಂತ ಸೂಕ್ಷ್ಮ ಓದುಗನಿಗೆ ಇವೆಲ್ಲವೂ ಕೂಡ ಗೊತ್ತಾಗ್ತದೆ. ನೋಡಿ, ಇಲ್ಲಿ ಬರುವ ಗಾಂಧಿವಾದಿಗಳು, ಇಬ್ಬರು ದಂಪತಿಗಳು, ಆ ಕಸ್ತೂರಿಬಾಯಿ ಮತ್ತು ಆಕೆಯ ಗಂಡ, ಅವರಿಬ್ಬರು ಯಾವ ರೀತಿಯಾಗಿದ್ದರು ಅಂಥೇಳಿ, ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಸಾಕಷ್ಟು ಸಂಗತಿಗಳು, ಒಬ್ಬ ಪ್ರಧಾನಿಯನ್ನು ಟೀಕಿಸುವಂಥ ಸೂಕ್ಷ್ಮತೆ ಇದೆಯಲ್ಲ, ಪತ್ರಕರ್ತರಿಗಾದರೆ ನೇರವಾಗಿ ಹೇಳಬೇಕಾಗ್ತದೆ, ಭಾಷಣಕಾರರು ಇನ್ನೂ ಉಗ್ರವಾಗಿ ಮಾತಾಡಬೇಕಾಗ್ತದೆ. ಆದರೆ ಲೇಖಕನಾದವನು ಸೆನ್ಸಿಬಲ್ಲಾಗಿ ಅದನ್ನು ಹೇಗೆ ಹೇಳ್ಬೋದು ಅನ್ನೋಂಥದ್ದನ್ನು ನಮ್ಮ ಕುಮ್ಮಿಯವರು ತಿಳಿಸಿದ್ದಾರೆ. ಇಲ್ಲಿ ಈ ಸೈಕಲ್ ರಿಕ್ಷಾದ್ದೊಂದು ಪ್ರಸಂಗ ಬರುತ್ತೆ. ಆ ಸೈಕಲ್ ರಿಕ್ಷಾ ಏನಾಗಿದೆ ಇವತ್ತು ಅಂತಂದರೆ, ನಮ್ಮ ಧ್ವಜದಲ್ಲಿರುವ ಚಕ್ರ ಇದೆಯಲ್ಲ, ಅದು ಅಶೋಕ ಚಕ್ರ ಅಲ್ಲ, ಇದು ಸೈಕಲ್ ಚಕ್ರ ಅಂತ ಕುಮ್ಮಿ ಬರೀತಾರೆ. ಅಶೋಕ ಚಕ್ರ ಅಲ್ಲ, ಇದು ಶ್ರಮಜೀವಿಗಳ ಸೈಕಲ್ ಚಕ್ರ ಅಂಥೇಳಿ. ಆಮೇಲೆ ಶಬ್ದಗಳನ್ನು ಬಳಸೋದ್ರೊಳಗಡೆ ಕುಮ್ಮಿಯವರ ನೈಪುಣ್ಯತೆ ಇದೆಯಲ್ಲ, ಅದನ್ನು ನಾವು ಆಶ್ಚರ್ಯದಿಂದ ನೋಡಬೇಕಾಗ್ತದೆ. ಕನ್ನಡ ಶಬ್ದಗಳನ್ನು ಅಷ್ಟೇ, ಇಂಗ್ಲೀಷ್ ಶಬ್ದಗಳನ್ನು ಅಷ್ಟೇ ಟ್ವಿಸ್ಟ್ ಮಾಡಿ ಬಳಸುವಂಥದ್ದು. ಆ ಕನ್ನಡದಲ್ಲಿ ನೋಡಿ, ಜುಬಿಕಿ ಇರ್ಬೋದು, ಅಪರ ಇರ್ಬೋದು, ನಮಲು ಇರ್ಬೋದು, ಜಮುಳು, ದ್ಯಾಸ, ಇಂಥವು ಇಂಗ್ಲೀಷಿನ ಫೇಮೋಸು, ಪಿನ್ ಆ್ಯಂಡ್ ಡ್ರಾಪು, ಟೈಮು, ಈ ಶಬ್ದಗಳನ್ನು ಸ್ವಲ್ಪ ಅದನ್ನು ಹಿಂಗೆ ಮುರಿದು ಕಟ್ಟಿದಾಗ ಅದು ಕೊಡುವ ಅರ್ಥ ಮತ್ತು ಅದು ಬಿಟ್ಟುಕೊಡುವಂಥ ಒಂದು ಬೇರೆ ವಿವೇಕ ಹೇಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈ ದೇಶದ ಅಜ್ಞಾನ, ಈ ದೇಶದಲ್ಲಿ ಆಗ್ತಾ ಇರುವ ಅನಾಹುತಗಳು, ಇವೆಲ್ಲವಕ್ಕೂ ಕೂಡ ಲೇಖಕನಾದವನು ತೋರಿಸಿಕೊಡುವ ಬಹುದೊಡ್ಡ ಪರಿಹಾರ ಇಂಥ ಕೃತಿಗಳಲ್ಲಿ ನಮಗೆ ಕಾಣಿಸುತ್ತೆ. ಯಾಕೆ ಜಗತ್ತಿನಲ್ಲಿ ಒಬ್ಬ ಸಾಹಿತಿ ತುಂಬ ಮುಖ್ಯ ಅನ್ನುವಂಥದ್ದನ್ನು ಕುಮ್ಮಿಯವರ ಈ ಕೃತಿಗಳನ್ನು ಓದ್ಕೊಳ್ಳೋದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಬಹುಶಃ ಸಮಯ ಆಗಿರೋದ್ರಿಂದ ನಾನು ಇನ್ನೂ ಏನೇನೋ ಮಾತಾಡೋಕ್ಕೆ ಎಲ್ಲೆಲ್ಲೋ ಗುರುತಾಕೊಂಬಂದಿದ್ದೆ, ಇದಿಷ್ಟು ಕೈಲಿ ಕೂಡ ಹಿಡ್ಕೊಂಬಂದಿದ್ದೆ. ಬಹುಶಃ ಸಾಕು ಇಷ್ಟು ಅಂತ ಅನಿಸುತ್ತೆ. ನೀವೆಲ್ಲರೂ ಕಾದಂಬರಿ ಓದಿ. ನೀವು ಕಾದಂಬರಿ ಓದಿದಾಗ ನಿಜವಾಗ್ಲೂ ನಿಮಗೆ ಇದರ ಅನುಭವ ಏನು ಅನ್ನೋದು ಗೊತ್ತಾಗುತ್ತೆ. ಈ ಅನುಭವ ಇದೆಯಲ್ಲ, ನೀವು ಓದಿದ್ರೆ ಭಾಳ ಅದನ್ನು ಹೆಂಗೆ ಯಾವ ಶಬ್ದದಲ್ಲಿ ಹೇಳಬೇಕು ಅಂತ ಗೊತ್ತಿಲ್ಲ, ಅಂಥ ಒಂದು ಇಕ್ಕಟ್ಟಿಗೆ ಓದುಗ ಕೂಡ ಸಿಗಾಕ್ಕೊಳ್ತಾನೆ. ಆ ಥರದ್ದು ಇಂಥ ಕೃತಿಯನ್ನು ಪ್ರಕಟ ಮಾಡಿರುವಂಥ ನಿತಿನ್ ಶಾ ಅವರಿಗೆ ಮತ್ತು ಅವರಿಗೆ ಸದಾ ಜೊತೆಯಾಗಿ ನಿಂತಿರುವ ಗೆಳೆಯರಾದಂಥ ದೊಡ್ಡೇಗೌಡ ಅವರಿಗೆ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತೀನಿ. ಇಲ್ಲಿರುವ ಅನೇಕ ಜನ ನಮ್ಮ ಸ್ನೇಹಿತರುಗಳೆಲ್ಲ ಇದ್ದಾರೆ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.